ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಶ್ರೀ ಮುತ್ತು ಮಾರಿಯಮ್ಮನ ದೇವಾಲಯಕ್ಕೆ ಬಂದಿದ್ದೇವೆ. ಆಗಸ್ಟ್ 14, 2026 ಶುಕ್ರವಾರ ಸುಮಾರು ರಾತ್ರಿ 9 ಗಂಟೆಗೆ. ತಾಯಿ ಚಿತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ. ಮುಂಭಾಗದಲ್ಲಿ ಎಷ್ಟು ಚೆನ್ನಾಗಿ ಚಪ್ರ ಹಾಕಿದ್ದಾರೆ. ಮಧ್ಯದಲ್ಲಿ ಆ ತಾಯಿ ಚಿತ್ರ ಬಿಡಿಸಿದ್ದಾರೆ. ನೋಡೋಕ್ಕೆ ಕಣ್ಣು ಸಾಲದಲ್ಲ. ಈ ವಿಡಿಯೋನೆಲ್ಲ ಗಣೇಶನೇ ಹೋಗಿ ಇಟ್ಕೊಂಬಂದಿದ್ದು. ಶ್ರೀ ಮುತ್ತು ಮಾರಿಯಮ್ಮ ದೇವಸ್ಥಾನದ 44ನೇ ವರ್ಷದ ವಾರ್ಷಿಕೋತ್ಸವ, ಕೆಂಪೇಗೌಡ ನಗರ, ಗವಿಪುರಂ ಗುಟ್ಟಳ್ಳಿ, ಬೆಂಗಳೂರು. ಸೊ ಇಲ್ಲಿ ಕರಗ ಕೂಡ ನಡೀತಿದೆ. ನಾವು ಇದು ಮೊದಲನೇ ಬಾರಿಗೆ ಹೋಗಿ ಹಿಡಿತಾ ಇರೋದು. ಸೊ ಕರಗ ಕೂಡ ನೋಡಿಸ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ, ಹಾಗೂ ತಾಯಿಯ ದರ್ಶನ ಕೂಡ ಮಾಡಿಸ್ತೀವಿ. ಇದು ಶ್ರೀ ಕರುಮಾರಿಯಮ್ಮನ ದೇವಾಲಯ. ಸೊ ಹಿಂದಿನ ವಿಡಿಯೋದಲ್ಲಿ ಇದನ್ನು ಕೂಡ ತೋರಿಸಿದ್ದೀನಿ. ಯಲ್ಲಮ್ಮ ದೇವಿ ದೇವಸ್ಥಾನದ ಕರಗ ವಿಡಿಯೋದಲ್ಲಿ ತೋರಿಸಿದ್ದೇನೆ ನೋಡಿ. ಆ ತಾಯಿಗೆ ಕರಗದ ಅಲಂಕಾರ ಮಾಡಿದ್ದಾರೆ. ಆ ತಾಯಿ ಕೈಯಲ್ಲಿ ಹೂವಿನ ಕರಗವನ್ನು ಇಟ್ಟು ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ದೇವಾಲಯವು ಕೆಂಪೇಗೌಡ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಬರುತ್ತದೆ. ಸೊ ಕರಗದ್ದು ಅಷ್ಟೇ. ಇನ್ನೊಂದು ಮುತ್ತು ಮಾರಿಯಮ್ಮನದು ಈ ದೇವಾಲಯದ ಹಿಂಭಾಗದಲ್ಲಿ ಅಲ್ಲೇ ಬರುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಆ ತಾಯಿಯ ದರ್ಶನವನ್ನು ಮಾಡಿಕೊಳ್ಳಿ. ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಕದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನೋಡಿ, ಹೂವಿನ ಕರಗ ಬರುತ್ತಲ್ಲ, ಅದಕ್ಕೆ ಇಲ್ಲಿ ಹೂಗಳಿಂದ ಡೆಕೋರೇಷನ್ ಮಾಡಿದ್ದಾರೆ. ತ್ರಿಶೂಲ ಥರ ಬರೆದು ಸುತ್ತಲೂ ಹೂವುಗಳಿಂದ ತುಂಬಾ ಅದ್ಭುತವಾಗಿ ಹೂವಿನ ರಂಗೋಲಿಯನ್ನು ಬಿಡಿಸಿದ್ದಾರೆ. ನೋಡೋಕ್ಕೆ ಕಣ್ಣು ಸಾಲದಲ್ವ. ಎದುರುಗಡೆ ಆ ತಾಯಿ ಇದ್ದಾರೆ. ಇದು ಕೂಡ ಮುತ್ತು ಮಾರಿಯಮ್ಮನ ದೇಗುಲ ಅಂತಾರೆ. ಇನ್ನೊಂದು ಕೂಡ ಇದೆ. ಆ ದೇವಸ್ಥಾನದ ವಾರ್ಷಿಕೋತ್ಸವ ನಡೆಯೋದು. ಆ ವಿಡಿಯೋನ ಆಮೇಲೆ ತೋರಿಸ್ತೀನಿ ನೋಡಿ. ಈ ತಾಯಿ ಕೂಡ ತಲೆ ಮೇಲೆ ಕರಗ ಹೊತ್ತಿರೋ ಅಲಂಕಾರ ಮಾಡಿದ್ದಾರೆ. ಆಗಲೇ ಆ ದೇವಿ ಕೈಯಲ್ಲಿ ಇಟ್ಕೊಂಡಿರೋದು ಕರುಮಾರಿಯಮ್ಮ. ಇದು ಮುತ್ತು ಮಾರಿಯಮ್ಮನ ದೇಗುಲ. ಆ ತಾಯಿ ತಲೆ ಮೇಲೆ ಹೊತ್ಕೊಂಡಿರೋದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಕರಗದ ಅಲಂಕಾರ ತಾಯಿಗೆ ನೋಡಿ. ಗಣೇಶ ಅಲ್ಲಲ್ಲಿ ಸೆಲ್ಫಿ ವಿಡಿಯೋ ತಕ್ಕೊತಿದ್ದಾನೆ ನೋಡಿ. ರಸ್ತೆಯಲ್ಲೆಲ್ಲ ವಿದ್ಯುತ್ ದೀಪಗಳಿಂದ ಶೃಂಗಾರಗೊಂಡಿದೆ. ಆ ತಾಯಿ ದರ್ಶನ ಮಾಡಿಕೊಂಡ್ರಲ್ಲ. ಸುಂದರವಾದ ಮಂಟಪವನ್ನು ನಿರ್ಮಿಸಿ ಅಲ್ಲಿ ಶ್ರೀ ಬಂಡಿ ಮಹಾಕಾಳಿ ಅಮ್ಮನವರನ್ನು ಕರೆತಂದು ಕೂರಿಸಿದ್ದಾರೆ. ತುಂಬ ಚೆನ್ನಾಗಿದೆಯಲ್ಲ. ಆ ತಾಯಿಯ ದರ್ಶನವನ್ನು ಮಾಡಿಕೊಳ್ಳಿ. ಗವಿಪುರದ ಗ್ರಾಮ ದೇವತೆ, ಗವಿಪುರದ ಮಹಾರಾಣಿ ಶ್ರೀ ಬಂಡೆ ಮಹಾಕಾಳಿ ಅಮ್ಮ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಪೀಠೆ ಸುರಪೂಜಿತೆ ಚಕ್ರಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಹಣ್ಣು ಹೂವು ಎಲ್ಲ ಇಟ್ಟಿದ್ದಾರೆ ನೋಡಿ. ಚೆನ್ನಾಗಿ ಸುಂದರವಾದ ಮಂಟಪ ಮಾಡಿ ಅಲ್ಲಿ ಪೈನಾಪಲ್ ಹಾರ, ಮೂಸಂಬಿ ಹಾರ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರಲ್ಲ. ಇನ್ನೇನು ಕರಗ ಬರ್ತಿದೆ. ಸೊ ವೀಕ್ಷಿಸಿ. ಕರಗೋತ್ಸವ ಮತ್ತು ಕರಗದ ಶ್ರೀ ಮುತ್ತು ಮಾರಿಯಮ್ಮನ ದೇಗುಲವನ್ನು ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಕ್ಷಿಸಿ.
ಅದನ್ನೆಲ್ಲ ಕೂತಿದ್ಯಾ? ಶ್ರೀ ಮುತ್ತುಮಾರಿ ಅಮ್ಮನ ದೇಗುಲ, ಆ ತಾಯಿಯ ದರ್ಶನ ಮಾಡಿಕೊಳ್ಳಿ. ಕರಗ ಎಲ್ಲ ಆಗಿದೆ, ಕರಗವನ್ನು ಅಲ್ಲಿ ಪಕ್ಕದಲ್ಲಿ ಇಟ್ಟಿದ್ದಾರೆ. ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿಯ ನೋಡಿ ಹಿಂದೆ ಹಾಕ್ಕೊಂಡಿದ್ರಲ್ಲ ಹೂವಿಂದು ಸುಬ್ರಹ್ಮಣ್ಯ ಸ್ವಾಮಿ ಇದೆ, ತುಂಬಾ ಚೆನ್ನಾಗಿದೆ ಅಲ್ಲ. ಆ ತಾಯಿ ಶ್ರೀ ಮುತ್ತುಮಾರಿಯಮ್ಮನ ತಾಯಿಯ ದರ್ಶನ ಮಾಡಿಕೊಳ್ಳಿ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೊ ನೋಡಿ ಗಣೇಶ ಸೆಲ್ಫಿ ವಿಡಿಯೋ ತಕ್ಕೊತಿದ್ದಾನೆ ನೋಡಿ. ಶ್ರೀ ಮುತ್ತುಮಾರಿಯಮ್ಮ ತಾಯಿಯ 44ನೇ ಉತ್ಸವದ ಜವಾಬ್ದಾರಿಯನ್ನು ಇವರೇ ಹೊತ್ತಿರೋರು. ಸೊ ಎಲ್ಲನೂ ಇವರೇ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಈಗ ಗಣೇಶ ಹೋಗಿ ವಿಡಿಯೋ ತೆಗೆಸ್ಕೊತಿದ್ದಾನೆ ತಾಯಿ ಮುತ್ತುಮಾರಿಯಮ್ಮನ ತಾವ. ತುಂಬಾ ಚೆನ್ನಾಗಿದೆಯಲ್ಲ ಆ ತಾಯಿ. ಸೊ ನೋಡಿ ಕೆಂಪೇಗೌಡರ ಸ್ಟ್ಯಾಚು ಇಲ್ಲಿನ ಮುಂದೆ ಹೋದರೆ ಆ ತಾಯಿ ದೇಗುಲ ಸಿಗುತ್ತೆ ನೋಡಿ. ಇಲ್ಲಿ ಹಾಕಿದ್ದಾರೆ ಶ್ರೀ ಮುತ್ತುಮಾರಿಯಮ್ಮ ದೇವಿಯ 44ನೇ ವರ್ಷದ ವಾರ್ಷಿಕೋತ್ಸವ ಅಂತ. ತುಂಬಾ ಚೆನ್ನಾಗಿರ್ತಲ್ಲ ಕರಗ ಮಹೋತ್ಸವ. ಆ ತಾಯಿ ತಲೆ ಮೇಲೆ ಕರಗ ಥರ ಅಲಂಕಾರ ಮಾಡಿರೋದು ಹಾಗೂ ಮತ್ತು ಇನ್ನೊಂದು ಕಡೆ ಕೈಯಲ್ಲಿ ಕರಗವನ್ನು ಇಟ್ಟಿರೋದು. ಆ ಮುತ್ತುಮಾರಿಯಮ್ಮ ತಾಯಿ ದರ್ಶನ ಎಲ್ಲ ಮಾಡ್ಕೊಂಡ್ರಲ್ಲ ತುಂಬಾ ಚೆನ್ನಾಗಿತ್ತಲ್ಲ. ಇಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿಕೊಳ್ಳಿ. ವಿದ್ಯುತ್ ದೀಪಗಳಿಂದ ಆ ತಾಯಿ ಚಾಮುಂಡೇಶ್ವರಿಯನ್ನು ಥರ ಕಾಣುತ್ತೆ, ವಿದ್ಯುತ್ ದೀಪಗಳಿಂದ ಮಾಡಿದ್ದಾರೆ. ಸೊ ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಇಷ್ಟೊಂದು ನಮ್ಮ ಈ ಚಾನಲ್ನ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.